ಉಡಾಯಿಸ್ಬೇಕು, ಜನರು ಇದ್ದಂಗೆ ಕಟಾಯಿಸ್ಬಾರ್ದು. ನಾನು ಹೌದು, ನಾನು ಡಿ ಬಾಸ್ ಅಭಿಮಾನಿ. ಸಖತ್ ಖುಷಿ ಆಯ್ತು. ತೀರಾ ಜನ ನಾನು ಮಿಸ್ ಮಾಡ್ಕೊಬಿಡ್ತಿದ್ದೆ. ಇಷ್ಟು ಜನರನ್ನೆಲ್ಲ ನೋಡಿದ್ರೆ ನೀವು ಏನಾದ್ರು ಕರೆದು ಸೀರಿಯಸ್ ಅಂತ ಹೇಳಿದಾಗ ನನಗೂ ಫಸ್ಟ್ ಈ ಭಯ ಐತಿ. ಇದ್ಯಾಕೆ ಸೀರಿಯಸ್ ಅಂತ ಎಣ್ಣೆ ಹಾಕೋದು ಸೀರೆ ನನ್ನೇ ಕರಿತಾ ಇದ್ದಾರೆ ಅಲ್ಲಿಗೆ ಸೀರಿಯಸ್ ಅಂತ ಅಣ್ಣ ಎಣ್ಣೆ ಬಂದು ನಾನ್ ಸೀರೆ ಹಾಕಿದ್ರೆ ಎಣ್ಣೆ ಹಾಕೊಂಡು ಬಂದು ನೋಡ್ಬೇಕು. ಎಲ್ಲ ಬರೋರು ನಾನು ಒಬ್ಬನೇ ಕರೆದಿರೋದು ತೀರಾ ಜನ, ಅದಕ್ಕೆ ನಾನು ಒಬ್ಬನೇ ಬಂದೆ. ಅವ್ರು ಎಲ್ರೂ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಇಲ್ಲಿ ಬಂದು. ಏನಪ್ಪ ಈ ಎನರ್ಜಿ, ನಾನೇನಂತ ಮಾತಾಡ್ತೀನಿ. ಇರೋಣ ಮಾತಾಡ್ತೀನಿ ಮಾತಾಡಿಕೆ ಬಿಡುದ ನಂಗೆ ಕಾಣಿಸುತ್ತೆ. ಅಲ್ಲ ಅದೇ ಈಗ ದೊಡ್ಡಬಳ್ಳಾಪುರ ಜನ ಏನೇ ಮಾಡೋದು ದೊಡ್ಡದಾಗೆ ಇರ್ತಾರೆ ಅಂದ್ರೆ ಇದೇ ಕಾರಣ. ದೊಡ್ಡಬಳ್ಳಾಪುರ ಇರೋಣ ಮಾತಾಡ್ಬಿಡ್ತೀನಿ. ಒಂದೇ ನಿಮಿಷ. ಏನ್ ಮೇಡಮ್ ಮೇಡಮ್ ಹೇಳ್ತವ್ರಿ. ಏನ್ ಮೇಡಮ್ ನೀವೇ ಕೂತ್ಕೊಳ್ಳೋಕೆ ಹೇಳಿದ್ರೆ ಕೂತ್ಕೊಳ್ಳಿಲ್ಲ, ನಾನೇನ್ರ ಕೂತ್ಕೊಂಡಾರ ಹೇಳಿ. ಮತ್ತೆ ನೀವು ಕೂರ್ಸ್ಬಿಡಿ ನೋಡ್ತೀರಿ, ಹಾಗೆಲ್ಲ ಅಣ್ಣ ನನಗೆ ಇನ್ಯಾವುದೂ ಬೇಜಾರಾಗಿಲ್ಲ. ಕಾರಣ ಕೈ ಕೊಡ್ತಿದ್ದ ಎಳಿತಿದ್ದ. ನಮ್ಮ ದೊಡ್ಡಬಳ್ಳಾಪುರ ಸೀರೆ ಸಂತೆಯಲ್ಲಿ ದೊಡ್ಡಬಳ್ಳಾಪುರದ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ ನಮ್ಮ ಪ್ರೀತಿಯ ಗಿಲ್ಲಿನಟವರೇ. ಕಂಗ್ರ್ಯಾಚುಲೇಷನ್. ಅಂಡ್ ನಿಮಗೋಸ್ಕರ ಇಷ್ಟು ಜನ ಸೇರಿರೋದು ನಮ್ಮ ಖುಷಿ ಆಗುತ್ತೆ. ದೊಡ್ಡಬಳ್ಳಾಪುರ ಸಫಾರಿ ಸಂತೆಗೆ ಬಂದಿದ್ದೀರಾ, ಏನ್ ಹೇಳ್ತೀರಾ? ನೀವೆಲ್ಲರೂ ದಯವಿಟ್ಟು ಕ್ಲಿಯರ್ ಮಾಡಿ. ಎಲ್ಲರೂ ಕ್ಲಿಯರ್ ಮಾಡಿ ಸರ್. ಇಲ್ಲ ಎಲ್ಲರೂ ಹೋಗ್ಬೇಕು ಸರ್, ಎಲ್ಲರೂ ಹೋಗ್ಬೇಕು ಪ್ಲೀಸ್. ಓಕೆ. ಮೊದಲು ಮಾತಾಡ್ತಾರೆ. ಒಂದೇ ನಿಮಿಷ ಅವ್ರು ಮಾತಾಡಿ. ಒಂದೇ ನಿಮಿಷ. ಮಾಡಿದ್ದೀರಾ, ತುಂಬಾ ಖುಷಿ ಆಯ್ತು ಸರ್. ಬಾಣ ಇರ್ಲಿ ಅದಕ್ಕೆ ಮ್ಯಾಕೆ ಅವ್ರಿಗೆ ಹೆಲ್ಪ್ ಆಗಲಿ, ಸಹಾಯ ಆಗಲಿ ಅಂದ್ಬಿಟ್ಟು ನೀವು ಇಷ್ಟು ದೊಡ್ಡದಾಗಿ ಈ ಥರ ಪ್ರೋಗ್ರಾಮ್ ಮಾಡಿರೋದು ಸಖತ್ ಖುಷಿ ಆಯ್ತು. ನಾನು MLA ಸರ್ ಅಂದ ತಕ್ಷಣ ಒಂದು 40-45 ವರ್ಷ